ಹಾಶಿಂಪುರ ಹತ್ಯಾಕಾಂಡದಲ್ಲಿ ಭಾಗಿಯಾದ ಉತ್ತರ ಪ್ರದೇಶದ ಇಬ್ಬರು ಪೊಲೀಸರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. 1987 ಮೇ 22ರಂದು ಈ ಹತ್ಯಾಕಾಂಡ ನಡೆದಿತ್ತು. ಮೀರತ್ ಸಮೀಪದ ಹಾಶಿಂಪುರಕ್ಕೆ ಬಂದ ಪೊಲೀಸರು 45 ಮುಸ್ಲಿಂ ಪುರುಷರನ್ನು ವಾಹನಕ್ಕೆ ತುಂಬಿ ಕರೆದೊಯ್ದು ಆ ಬಳಿಕ ಅವರನ್ನು ಗುಂಡಿಕ್ಕಿ ಸಾಯಿಸಿ ಮೃತದೇಹಗಳನ್ನು ಎಸೆದಿದ್ದರು. ಡಿಸೆಂಬರ್ 7ರಂದು 8 ಮಂದಿ ಅಪರಾಧಿಗಳಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. ಇದೀಗ 82 ವರ್ಷದ ವ್ಯಕ್ತಿಯೂ ಸೇರಿದಂತೆ ಇಬ್ಬರು ಅಪರಾಧಿಗಳಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಈತ 6 ವರ್ಷಗಳ ಕಾಲ ಜೈಲಿನಲ್ಲಿದ್ದ. ಈ ಪ್ರಕರಣದ ತನಿಖೆಯನ್ನು ಉತ್ತರ ಪ್ರದೇಶ ಸರ್ಕಾರವು ಸಿಬಿಐ ಸಿಐಡಿಗೆ ವಹಿಸಿಕೊಟ್ಟಿತ್ತು. 1996ರಲ್ಲಿ ಗಾಜಿಯಾಬಾದ್ನ ಕ್ರಿಮಿನಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿತ್ತು. 19 ಮಂದಿಯನ್ನು ಆರೋಪಿಗಳಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿತ್ತು. ಆ ಬಳಿಕ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಸ್ಥಳೀಯ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದ ಪ್ರಕರಣವನ್ನು ದೆಹಲಿಗೆ ವರ್ಗಾಯಿಸಲಾಯಿತು. ಈ ನಡುವೆ 3 ಮಂದಿ ಆರೋಪಿಗಳು ಸಾವಿಗೀಡಾಗಿದ್ದರು. ಉಳಿದವರನ್ನ ವಿಚಾರಣಾ ನ್ಯಾಯಾಲಯ ಖುಲಾಸೆಗೊಳಿಸಿತು. ಇದನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು ಮತ್ತು ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸಿತಲ್ಲದೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಹೀಗೆ ವಿಚಾರಣೆಯ ಪ್ರಕ್ರಿಯೆ ಬಹಳ ದೀರ್ಘಕಾಲ ನಡೆದಿದ್ದರಿಂದ ಅಪರಾಧಿಗಳು ಅದಾಗಲೇ ವೃದ್ಧಾಪ್ಯಕ್ಕೆ ತಲುಪಿದ್ದರು. ಈಗ ಬಿಡುಗಡೆಗೊಳಿಸಲಾದ ಇಬ್ಬರು ಅಪರಾಧಿಗಳನ್ನು 2018ರಲ್ಲಿ ಬಂಧಿಸಿ ಜೈಲಿಗೆ ಹಾಕಲಾಗಿತ್ತು. 1987ರಲ್ಲಿ ಮೀರತ್ನ ಹಾಶಿಂಪುರದಲ್ಲಿ ಕೋಮುಗಲಭೆ ನಡೆದಿತ್ತು. ಇಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಮೇ 21ರಂದು ಆರ್ಮಿ ಮೇಜರ್ ಅವರ ಸಹೋದರನ ಹತ್ಯೆ ನಡೆಯಿತು. ಮಾತ್ರ ಅಲ್ಲ, ಸಮಾಜಘಾತಕರು ಪೊಲೀಸರ ಕೈಯಿಂದ ಬಂದೂಕು ಕಸಿದು ಪರಾರಿಯಾದರು. ಇದರ ಪ್ರತಿಕಾರವೆಂಬಂತೆ ಹಾಶಿಂಪುರಕ್ಕೆ ದಾಳಿ ಇಟ್ಟ ಪೊಲೀಸರು 45 ಮಂದಿಯನ್ನು ಹೊತ್ತೊಯ್ದು ಹತ್ಯೆ ನಡೆಸಿದ್ದರು.